ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಪುರಾಣಗಳಲ್ಲೇ ಶ್ರೀಮದ್ ಭಾಗವತ ಶ್ರೇಷ್ಠವಾದದ್ದು ಹೇಗೆ ಅಂತ ಇವಾಗ ನೋಡೋಣ. ಶ್ರೀ ಮಹಾವಿಷ್ಣುವು ಸೃಷ್ಟಿ ಆರಂಭ ಮಾಡುವಾಗ ವೇದಗಳನ್ನ ತನ್ನ ಮಗನಾದ ಬ್ರಹ್ಮನಿಗೆ ಕೊಡ್ತಾರೆ. ಬ್ರಹ್ಮದೇವರು ಅದನ್ನ ಋಷಿಗಳಿಗೆ ಕೊಡ್ತಾರೆ. ಋಷಿಗಳು ಆ ವೇದಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗದೆ ಗೊಂದಲಕ್ಕೊಳಗಾಗ್ತಾರೆ. ಆವಾಗ ಶ್ರೀ ಮಹಾವಿಷ್ಣುವು ಕೃಷ್ಣ ದ್ವೈಪಾಯನಾಗಿ ಸತ್ಯವತಿ ಪರಾಶರ ಮಗನಾಗಿ ಅವತಾರ ಮಾಡ್ತಾರೆ. ಅವತಾರ ತಗೊಂಡಿರೋ ಕೆಲವೇ ದಿನಗಳಲ್ಲಿ ತಂದೆ ತಾಯಿಗಳನ್ನು ಬಿಟ್ಟು ಸರಸ್ವತಿ ನದಿ ತೀರದಲ್ಲಿರುವ ಬದರಿಕಾಶ್ರಮಕ್ಕೆ ಬಂದು ಇರ್ತಾರೆ. ಆವಾಗ ವೇದಗಳನ್ನ ವಿಭಾಗ ಮಾಡಿ ಬ್ರಹ್ಮಸೂತ್ರಗಳನ್ನ ಬರೆದು ಅನೇಕ ಪುರಾಣಗಳನ್ನು ಬರೆದು 17 ಮಹಾಪುರಾಣಗಳನ್ನು ಬರೀತಾರೆ. ವೇದಗಳನ್ನ ವಿಭಾಗ ಮಾಡಿ ನಮ್ಗೆಲ್ಲ ಪರಿಪೂರ್ಣವಾಗಿ ಅರ್ಥ ಆಗೋವಾಗ ಮಾಹಿತಿ ಕೊಟ್ಟಿರೋದ್ರಿಂದ ಕೃಷ್ಣ ದ್ವೈಪಾಯನರಿಗೆ ವೇದವ್ಯಾಸರು ಅಂತ ಹೆಸರು ಬಂದಿದೆ. ಇಷ್ಟೆಲ್ಲ ಮಾಡಿದ್ಮೇಲೆ ಕೂಡ ವೇದವ್ಯಾಸ ದೇವರಿಗೆ ಒಂದು ಅಸಂತೃಪ್ತಿ, ಇನ್ನ ಏನೋ ಮಾಡ್ಬೇಕಾಗಿತ್ತು, ಇನ್ನ ಏನೋ ಬರೀಬೇಕಾಗಿತ್ತು, ಏನೋ ಉಳ್ಕೊಂಡ್ಬಿಟ್ಟಿದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ನಾರದ ಮಹರ್ಷಿ ಬರ್ತಾರೆ ಅಲ್ಲಿಗೆ. ಬಂದು ಏನು ಚಿಂತೆ ಮಾಡ್ತಾ ಇದ್ದೀರಲ್ಲ ವೇದವ್ಯಾಸರೇ ಅಂತ ಕೇಳಿದ್ದಾಗ ಅವಾಗ ಹೇಳ್ತಾರೆ, ಇಲ್ಲ ಇಷ್ಟು ಪುರಾಣಗಳು ಬರೆದು ವೇದಗಳನ್ನ ವಿಭಾಗ ಮಾಡಿ ಬ್ರಹ್ಮಸೂತ್ರಗಳನ್ನೆಲ್ಲ ಬರೆದ ಮೇಲೆ ಕೂಡ ಇನ್ನ ಏನೋ ಉಳ್ಕೊಂಡ್ಬಿಟ್ಟಿದೆ ಅನ್ನಿಸ್ತಾ ಇದೆ, ನಂಗೆ ತುಂಬಾ ಮನಸ್ಸಲ್ಲಿ ಅಸಂತೃಪ್ತಿ ಇದೆ ಅಂತ ನಾರದ್ರಿಗೆ ಹೇಳ್ತಾರೆ. ಆವಾಗ ನಾರದ್ರಂತಾರೆ, ಹೌದು, ಪರಿಪೂರ್ಣಾವತಾರ ಆದ ಕೃಷ್ಣನ ಭಗವಾನನ ಬಗ್ಗೆ ನೀವೇನು ಹೇಳಲೇ ಇಲ್ವಲ್ಲ ಅಂತಾರೆ. ಅದಕ್ಕೆ ವ್ಯಾಸರಂತಾರೆ, ಮಹಾಭಾರತದಲ್ಲಿ ಕೃಷ್ಣನ ಬಗ್ಗೆ ಹೇಳಿದ್ದೀನಲ್ಲ ಅಂತ. ಅದಕ್ಕೆ ನಾರದರಂತಾರೆ, ಕೃಷ್ಣ ಭಗವಾನಂದು ಪರಿಪೂರ್ಣ ಅವತಾರ ಅಂದ್ರೆ ಹುಟ್ಟಿದ್ದಾಗಿಂದಾನು ಮತ್ತೆ ಪರಂಧಾಮಕ್ಕೆ ಹೋಗೋ ತನಕನೂ ನೀವು ಹೇಳ್ಬೇಕಾಗಿತ್ತು, ಅದನ್ನ ಹೇಳಲಿಲ್ಲ ನೀವು, ಹಾಗಾಗಿ ನಿಮ್ಗೆ ಅಸಂತೃಪ್ತಿ ಅಂತ ಹೇಳ್ತಾರೆ. ಮತ್ತು ಕೃಷ್ಣನ ಬಗ್ಗೆನೇ ಅಲ್ಲದೆ ಕೃಷ್ಣನ ಭಕ್ತರ ಬಗ್ಗೆನೂ ಹೇಳ್ಬೇಕಾಗಿತ್ತು, ಅದನ್ನು ನೀವು ಹೇಳಲಿಲ್ಲ, ಅದು ಹೇಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ವೇದವ್ಯಾಸರಂತಾರೆ, ಇವಾಗ ಮತ್ತೆ ಏನ್ ಮಾಡ್ಬೇಕು ನಾನು ಅಂತ. ಅದಕ್ಕೆ ಹೇಳ್ತಾರೆ ನಾರದರು, ನನ್ಗೆ ನಮ್ಮ ತಂದೆ ಚತುಶ್ಲೋಕಿ ಭಾಗವತವನ್ನು ಹೇಳಿದ್ದಾರೆ, ಅದನ್ನ ನಾನು ನಿಮ್ಗೆ ಹೇಳ್ತೀನಿ, ಅದನ್ನ ನೀವು ಬರೀರಿ ವಿಸ್ತಾರವಾಗಿ ಅಂತ. ಸರಿ ಅಂತ ಚತುಶ್ಲೋಕಿ ಭಾಗವತವನ್ನ ನಾರದರು ವೇದವ್ಯಾಸ ದೇವರಿಗೆ ಹೇಳ್ತಾರೆ. ಅದನ್ನ ವೇದವ್ಯಾಸ ದೇವರು 18,000 ಶ್ಲೋಕಗಳು 12 ಸ್ಕಂದಗಳಲ್ಲಿ ಶ್ರೀಮದ್ ಭಾಗವತವನ್ನು ಬರೀತಾರೆ. ಬರೆಯೋವಾಗ ವೇದಗಳಲ್ಲಿರೋ ಸಾರವೆಲ್ಲನು, ಬ್ರಹ್ಮಸೂತ್ರಗಳಲ್ಲಿರೋ ಸಾರವು, ಉಪನಿಷತ್ತುಗಳಲ್ಲಿರೋದು ಎಲ್ಲ ಸೇರಿಸಿ ಶ್ರೀಮದ್ ಭಾಗವತವನ್ನು ಬರೀತಾರೆ. ಹಾಗಾಗಿ ಎಲ್ಲ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಬ್ರಹ್ಮಸೂತ್ರಗಳಲ್ಲಿ, ಬೇರೆ ಬೇರೆ ಪುರಾಣಗಳಲ್ಲಿ ಏನೇನಿದೆಯೋ ಎಲ್ಲವೂ ಒಂದೇ ಭಾಗವತದಲ್ಲಿದೆ. ನಾವು ಒಂದು ಭಾಗವತವನ್ನು ತಿಳ್ಕೊಂಡ್ಬಿಟ್ರೆ ಎಲ್ಲ ತಿಳ್ಕೊಂಡಿದ್ದಾಗ. ಇಲ್ಲಿ ಕೃಷ್ಣ ಭಾಗವತದ ಮೊದಲು 9 ಸ್ಕಂದಗಳಲ್ಲಿ ಶ್ರೀ ಮಹಾವಿಷ್ಣುವು ತಗೊಂಡಿರುವ ಅನೇಕ ಅವತಾರಗಳ ಬಗ್ಗೆ ಕಥೆಗಳಿದೆ. 9ನೇ ಸ್ಕಂದದಲ್ಲಿ ರಾಮಾವತಾರದ ಬಗ್ಗೆ ಇದೆ. 10ನೇ ಸ್ಕಂದದಲ್ಲಿ ಕೃಷ್ಣಾವತಾರದ ಬಗ್ಗೆ ಇದೆ. ಭಕ್ತರಿಗೆ ಕಷ್ಟಗಳು ಬಂದಿದ್ದಾಗ ದೇವ್ರವ್ರನ್ನ ಹೇಗೆ ರಕ್ಷಣೆ ಮಾಡ್ತಾನೆ, ಹೇಗೆ ಉದ್ಧಾರ ಮಾಡ್ತಾನೆ ಅನ್ನೋ ಕಥೆಗಳು ಕೂಡ ಭಾಗವತದಲ್ಲಿ ಅನೇಕವಿವೆ. ಇವೆಲ್ಲಾನು ನಾವು ಮುಂದಿನ ವಿಡಿಯೋಗಳಲ್ಲಿ ಒಂದೊಂದಾಗಿ ಕೇಳ್ತಾ ಹೋಗೋಣ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.